ಗುರುದೇವನೇ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಮಕ್ಕಳೇ, ಇಂದು ನಮ್ಮ ಕಲಿಯುವ ಮನೆಯ ಪ್ರೀತಿಯ ಮಗಳಾದ ಸಮೃದ್ಧಿ ಸಂಗಮೇಶ್ ನವಳಿ, ಆಕೆ ಹೆಸರು ಪೆಟ್ ನೇಮ್ ಅಮ್ಮೂರ ಆಯ್ತಾ. ಈ ಒಂದು ಮುದ್ದು ಮಗಳ ಇವತ್ತು 12 ವರ್ಷ ಮುಗಿದು 13ನೇ ವರ್ಷದ ಒಂದು ಏನು ಹುಟ್ಟುಹಬ್ಬ. 12 ವರ್ಷ ಕಂಪ್ಲೀಟ್ ಆಯ್ತು ಆಯ್ತಾ. ಈಗ ಆ ದಿನವನ್ನು ನಾನು ನನ್ನ ಜೀವನದಲ್ಲಿ ಮರೆಯಲಿಕ್ಕಾಗದ ಆಯ್ತಾ. ನಮ್ಮ ಮನೆಯಾಗ ನಮ್ಮ ಅಪ್ಪ ಅವಾಗ ಇಬ್ಬರು ಗಂಡು ಮಕ್ಕಳು, ನಮ್ಮ ಮನೆಯಾಗ ಹೆಣ್ಮಕ್ಳು ಇದ್ದಿದ್ರು. ಅದಕ್ಕೆ ನಮ್ಗೆ ನಮ್ಮ ಹೊಟ್ಟಿಲಾದ್ರೂ ಹೆಣ್ಮಕ್ಳು ಹುಟ್ಟಿ, ನಮ್ಮ ಹೊಟ್ಟಿಲಾದ್ರೂ ಹೆಣ್ಮಕ್ಳು ಹುಟ್ಟಿ ಅಂತ ಹೇಳಿ ನಾವು ದೇವರ ಪ್ರಾರ್ಥನೆ ಮಾಡಿ ಏನಪ್ಪ ಅಂತಂದ್ರೆ ಮೇ 12 ಅವತ್ತು 2014ನೇ ಇಸ್ವಿ ಅವತ್ತು ಸವದತ್ತಿಯ ಒಂದು ಸರ್ಕಾರಿ ದವಾಖಾನೆಯೊಳಗೆ ಅವತ್ತು ಯಾವಾರ ಸೋಮವಾರ, ನಾವು ಹುಟ್ಟಿದ್ದು ಸೋಮವಾರ ಆಯ್ತಾ. ಈಗ ನಾವು ಹುಟ್ಟಿದ ಸಮಯದಲ್ಲಿ ಅವತ್ತು ಏನಪ್ಪ ನಮಗೆ ಏನು ಹೆಣ್ಮಗು ಆಗಿ ತಂದಾಗ ನಮಗೆ ಬಹಳ ಬಹಳ ಖುಷಿಯಾದಂಥ ದಿನ. ಯಾಕಂದ್ರೆ ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲತಾಯಿ, ಅಣ್ಣಿಗರ ಮಗನು ನನ್ನ ಮನೆಗೆ ಬರುವಂಥ ಹೆಣ್ಣು ಮಕ್ಕಳನ್ನು ಕೊಡು ಶಿವನೇ ಅಂತ ಹೇಳಿ ಪರಮಾತ್ಮನಲ್ಲಿ ಬೇಡಿ ನಾವು ಪಡೆದಂಥ ಮಗಳು. ಅದಕ್ಕೆ ಇವತ್ತು ಆಕೆಗೆ 12 ವರ್ಷ ಕಂಪ್ಲೀಟ್ ಆಗಿ 13 ವರ್ಷ. ನಮಗೆ ಏನೋ ಒಂದು ಸೌಭಾಗ್ಯ ಅಂತಂದ್ರೆ ಚೀನಿ ಗಾಳಿ ಪ್ರಕಾರ ಯಾರಿಗೆ ಮೊದಲನೇದಾಗಿ ಹೆಣ್ಣು ಮಗಳು, ಯಾರೆಲ್ಲ ಚೊಚ್ಚರ ಹೆಣ್ಮಕ್ಳಂದ್ರಿ? ನಿಮ್ಮ ಅಪ್ಪ ನಿಮ್ಮ ಅವ್ವನಿಗೆ ಹೋಗಿ ಹೇಳ್ರಿ, ನೀವು ಭಾಗ್ಯವಂತರು, ನೀವು ಅದೃಷ್ಟವಂತರು ಅಂತ ಹೇಳಿ. ಯಾಕಂದ್ರೆ ಚೀನಿ ಗಾಳಿ ಪ್ರಕಾರ ಚೊಚ್ಚರ ಹೆಣ್ಮಕ್ಳು ಹುಟ್ಟುವುದು ಕೋಟಿಗೊಬ್ಬರಿಗೆ, ಅದು ಪುಣ್ಯವಂತರಿಗೆ. ಅಂದ್ರೆ ಯಾವ ಮನೆಯೊಳಗೆ ಹೆಣ್ಣು ಮಕ್ಕಳು ಇರ್ತಾರ ಆ ಮನೆ ಹೆಣ್ಣು ಹುಟ್ಟಿದ ಮನೆ ತಣ್ಣಗ, ಅಂದ್ರೆ ಆ ಮನೆ ಒಳಗೆ ತಣ್ಣಗಿರ್ತದೆ. ಕೈಬಿಡಿ, ಆ ಮನೆ ತಣ್ಣಗಿರ್ತದೆ ಅಂದ್ರೆ ಆ ಮನೆ ಒಳಗ ಸಮಾಧಾನ, ಶಾಂತಿ, ಖುಷಿ ಇರುತ್ತೆ. ಹೌದಲ್ಲ? ಹೆಣ್ಮಕ್ಳಿದ್ರೆ ಸಂಭ್ರಮ, ಸಡಗರ, ಸಂತೋಷ. ಹೌದಲ್ಲ? ಅದಕ್ಕೆ ಹೆಣ್ಮಕ್ಳಿಂದ ಓಡ್ಯಾಡಿ ನೋಡ್ರಿ, ಯಾವುದೋ ಮದುವೆ ಮಾಡ್ರಿ, ಕುಸ ಮಾಡ್ರಿ, ಹೆಣ್ಮಕ್ಳಿಂದ ಓಡ್ಯಾಡಿ ಅವರು ಬಾ ಅಣ್ಣ, ಬಾಯಪ್ಪ ಬಾಯಪ್ಪ ಅಂತರದು ಆರತಿ ಮಾಡ್ತಾರ, ಏನ್ ಮಾಡ್ತಾರ, ಉಪವಾಸ್ತಾರ. ಹೌದಲ್ಲ? ನಮ್ಗೆ ಖುಷಿಯಾಗಿ ಏನ್ ಮಾಡ್ತಾರ, ಊಟ ಕೊಡ್ತಾರ, ನಾಷ್ಟ ಕೊಡ್ತಾರ, ಚಹಾ ಕೊಡ್ತಾರ, ಹಿಂದಿಗಳು ಬಾ ಉಂಡೋಗ ಅಂತೇಳಿ ನಮ್ ಕರೆದ ಉಣಿಸ್ತಾರೆ. ಹೌದಲ್ಲ? ಹೆಣ್ಮಕ್ಳು ಸ್ವಲ್ಪ ಖುಷಿ ಮ್ಯಾಗ ಒಂದು ಕ್ಯಾಸ, ಅದಕ್ಕೆ ಲಗ್ನ ಪತ್ರ ಕೊಡೋರು ಅಕ್ಕಾರ ಅಂತ ಕೊಡ್ತಾರ. ಹೌದಲ್ಲ? ಮಾವಾರ ಕೊಡೋದಿಲ್ಲ, ಯಾಕ ಮಾವ ಅಲ್ಲೇ ಲಗ್ನ ಪತ್ರ ತಗೊಂಡು ಕಳಿಸ್ತಾರ. ಆದ್ರೆ ಅಕ್ಕ ಅಪ್ಪ ಒಳಗೆ ಬಂದಿಯ ಪಾರಪ್ಪ ಆರಾಮಿಯ, ಮನ್ಯಾಗ ತವ್ರ ಮನೆ ಹೆಂಗದಾರ, ಅಣ್ಣ ಹೆಂಗದಾರ, ಮಾವ ಹೆಂಗದಾರ, ಕಾಕ ಹೆಂಗದಾರ, ಚಿಗೋ ಹೆಂಗದಾರ ಅಂತೆಲ್ಲ ಕೇಳಿ ಹೆಂಗೆ ಬಂದಿಪ್ಪ, ಯಾವಾಗ ಬಂದಿ, ಉಂಡಿಯ ತಿಂದಿಯ, ನಾಷ್ಟ ಮಾಡ್ತೀಯ, ನೀನು ನಾಷ್ಟ ಮಾಡಲಿ ಊಟ ಮಾಡಲಿ ಅಂತ ಇಷ್ಟೆಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ, ಕಾಳಜಿ ಮಾಡ್ತಾರೆ. ಅದಕ್ಕೆ ಹೆಣ್ಮಕ್ಳ ಮನೆ ಒಳಗೆ ಸಂಭ್ರಮ, ಸಡಗರ, ಸಂತೋಷ ಇರುತ್ತೆ. ಅದಕ್ಕೆ ನಾವು ಹೆಣ್ಣು ಮಕ್ಕಳನ್ನ ಪ್ರೀತಿಸುವುದು, ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಯತ್ರ ನಾನಂತೂ ಪೂಜಂತೆ ರಮಂತ ತತ್ರ ದೇವತ ಅಂದ್ರೆ ಯತ್ರ ನಾನಂತೂ ಪೂಜಂತೆ ರಮಂತೆ ತತ್ರ ದೇವತ ಅಂದರೆ ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವದಿಂದ, ಪೂಜ್ಯ ಭಾವನೆಯಿಂದ ಕಾಣುತ್ತಾರೆಯೋ ಅಲ್ಲಿ ದೇವತೆಗಳು ಬಂದು ವಾಸ ಮಾಡುತ್ತಾರೆ. ಅದಕ್ಕೆ ನಿಮ್ಮ ಮನೆಯೊಳಗೆ ಹೆಣ್ಮಕ್ಳಿಗೆ ನೀವು ಕಾಳಜಿ ಮಾಡಬೇಕು. ಅವ್ರಿಗೆ ಬೈಯುವುದು, ಹೊಡೆಯುವುದು ಮಾಡಬಾರ್ದು. ಹೆಣ್ಮಕ್ಳಿಗೆ ಕಾಳಜಿ ಮಾಡಬೇಕು. ಅವ್ರಿಗೆ ಹೆಣ್ಮಕ್ಳಿಗೆ ಏನು ಇಷ್ಟ ಅನ್ನೋದು ತಿನ್ನೋದು ಭಾಳ ಇಷ್ಟ. ಹೌದು? ಹೆಣ್ಮಕ್ಳಿಗೆ ಏನು ಮ್ಯಾಗ ತಿನ್ನಾಕ ಕೊಡ್ತಿರ್ಬೇಕು. ಇದೆಲ್ಲ ಏನಂತಂದ್ರು ಅವ್ರಿಗೆ ಮೊದಲ ಕೊಟ್ಟ ಅವ್ರಿಗೆ ಏನಾಗಂತ ಖುಷಿಯಾಗಿ ನಿಮಗವರು ತಿನ್ನಾಕ ಮಾಡಿಕೊಡ್ತಾರೆ. ಅರ್ಥ ಇಲ್ಲ? ಇದೇ ಜಗತ್ತಿನ ಒಂದು ಒಟ್ಟು ಆಯ್ತಾ. ಹೆಣ್ಮಕ್ಳಿಗೆ ಏನು ಖುಷಿಯಿಂದ ಇರಬೇಕಾದ್ರೆ ಮ್ಯಾಗ ಅವ್ರಿಗೆ ಹೂವು, ಆಮೇಲೆ ಹಣ್ಣು,
ನಾನು ಏನು ದಿನ ಕೊಟ್ಟರೆ ಅವರಿಂದ ಖುಷಿಯಾಗಿ ಇರ್ತಾರೆ. ಅದಕ್ಕೆ ನೀವು ಸಹ ನಿಮ್ಮ ಅತ್ತಿ ಮಾವ ಚಿಗವ ಯಾರು ಹೆಂಗೆ ಕೊಡ್ತಾರೋ ಅವರೆಲ್ಲರೂ ಪ್ರೀತಿಯಿಂದ ನೋಡ್ತೀವಿ. ಅದಕ್ಕೆ ಇವತ್ತು ನಾವೆಲ್ಲರೂ ಸಹ ಇವನು ಸಮೃದ್ಧಿಗೆ ಇವತ್ತು ನಾವು ಇವತ್ತೇ ಕೇಕ್ ಕೊಡ್ಬೋದಾಗಿತ್ತು. ಆದರೆ ಪ್ರತಿ ವರ್ಷ ನಾವು ಏನು ಮಾಡ್ಕೊಂಡು ಬಂದಪ್ಪ ಅಂತಂದ್ರೆ ಯಾವತ್ತು ಈ 2 ತಿಂಗಳ ಸೂಟಿ ಮುಗಿದ ದಿವಸ ನಾವೇನು ಮಾಡ್ತೀವಿ, ಅವತ್ತು ಎಲ್ಲ ನಮ್ಮ ಮಂದಿ ಇರ್ತಾರೆ. ಅವತ್ತು ನಾವೆಲ್ಲರ ಸಮ್ಮುಖದಲ್ಲಿ ಆಕೆಗೆ ಹುಟ್ಟುಹಬ್ಬ ಮಾಡಿ ಅವತ್ತೆಲ್ಲ ಮಂದಿ ಅವತ್ತು ನಾವು ಕೇಕ್ ಕಟ್ ಮಾಡಿ ಅವತ್ತು ಬಂದಂಥ ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಇಟ್ಟುಕೊಂಡ ಬಂದಿದ್ದೀವಿ. ಯಾಕಂದ್ರೆ ಇವತ್ತಕ್ಕೆ ಬರ್ತಡೇ ಅಂತ ಕರೆದ್ರೆ ನಮ್ಮ ಎಲ್ಲ ಮಂದಿ ಮಕ್ಕಳು ಇವತ್ತು ಬಂದ್ರೆ ಅವ್ರಿಗೆ ಮಾಡೋದಾಗಿರುತ್ತೆ, ನಿಮ್ಗೆ ಅಭ್ಯಾಸ ಮಾಡೋದು ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿ ವರ್ಷ 25ಕ್ಕೆ ಅಂತ ಹೇಳಿ ಅವತ್ತೇ ಎಲ್ಲರೂ ಕರಿತೀವಿ. ಅವತ್ತು ನಮ್ದು ಏನು ಮಾಡ್ತೀವಿ, ಈ ಸಾರಿದು ಅವತ್ತು ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಅದಕ್ಕೆ ಆದರೂ ಸಹ ಇವತ್ತು ನಾವು ಆ ದಿನವನ್ನು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಇವತ್ತು ಆ ಹುಟ್ಟುಹಬ್ಬವನ್ನು ನಾವು ಮಾಡ್ತಿದ್ದೀವಿ. ನೀವೆಲ್ಲರೂ ಸಹ ಸಮೃದ್ಧಿಗಾಗಿ ಏನು ಮಾಡಿರಿ, ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಏನು ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಧ್ಯಾನ ಮಾಡಿರಿ. ಅದೇ ರೀತಿ ನಾನು ಹೇಳಿದ್ದಲ್ಲ, ನಿಮ್ಮ ಮಕ್ಕಳಿಗೆ ಗೌರವವನ್ನು ಇಟ್ಕೊಳ್ರಿ. ಒಂದು ನೋಡಿ, ನಾವು ಮಾತಾಡುವಾಗ ಯಾವುದೇನು ನೋಡ್ಬಾರ್ದು, ಅಲ್ಲಿ ಹುಲಿನೇ ಬಂದಿದ್ರು ನೋಡ್ಬಾರ್ದು. ಆ ಹುಲಿ ಬಂದು ಇವರು ಅಭ್ಯಾಸ ಬಿಸಿ ಇಲ್ಲ ಅಂತೇಳಿ ಅದಕ್ಕೆ ಶತಮಾನ ಹೋಗ್ಬೋದು ಅಂತ ನೀವು ಆ ಪದ್ಧತಿ ಯಾರೇ ಬರಲಿ ಅಲ್ಲಿ ಆಯ್ಕೆ ಇರ್ತಾರೆ, ಅವ್ರು ಹೋಗ್ತಾರೆ ಕೇಳ್ತಾರೆ. ನೀವು ನೋಡೋದು ಆ ಪದ್ಧತಿ ಲಕ್ಷ ಸುಮಾರು ಚಟ ನಿಮ್ದು ಲಕ್ಷವಾರು ಇರಬೇಕು. ಇದು ಅದಕ್ಕೆ ಈಗೆಲ್ಲರೂ 1 ನಿಮಿಷ ಕಣ್ಣು ಮುಚ್ಚೋಣ, ಕೈ ಮುಗಿಯೋಣ. ನಮ್ಮನ್ನು ನೇರವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ದೇವಾದಿ ದೇವರು, ನಮ್ಮ ಪರಮಾತ್ಮನು ಆಗಿದ್ದಿ. ನಾವು ನಮ್ಮ ಮನೆಯ ಮಕ್ಕಳನ್ನು ಪ್ರೀತಿಯಿಂದ ಗೌರವದಿಂದ ಕಾಣುವಂತೆ ಶಕ್ತಿ ಕೊಡು. ನಮ್ಮ ಕಲಿಯುವನೆಯ ಸಮೃದ್ಧಿ ಅಮ್ಮರಾಗಿನ 12ನೇ ವರ್ಷದ ಹುಟ್ಟುಹಬ್ಬ ಈ ದಿನಕ್ಕಾಗಿ ವಂದನೆ. ಇಲ್ಲಿಯವರೆಗೂ ಅವರನ್ನು ನಡೆಸಿದ್ದಕ್ಕಾಗಿ ವಂದನೆ. ಇನ್ನು ಮುಂದೆಯೂ ಆಕೆಯನ್ನು ನೀನೇ ನಡೆಸು. ಆಕೆಯ ಜೀವನವನ್ನು ಉಜ್ವಲವಾಗಿ ರೂಪಿಸಿಕೊಡು. ಓದಿನಲ್ಲಿ, ಬರಹದಲ್ಲಿ, ಮಾತಿನಲ್ಲಿ, ನುಡಿಯಲ್ಲಿ ಎಲ್ಲರಿಗೂ ಮೆಚ್ಚುಗೆಯಾಗಿ ಬದುಕಲು ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು, ಸಮೃದ್ಧಿ, ಸಂಭ್ರಮ, ಸುಜ್ಞಾನವನ್ನು, ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸು. ಇಲ್ಲಿ ಬಂದಿರುವವರನ್ನು, ನಮ್ಮ ತಂದೆ ತಾಯಿಗಳನ್ನು, ಬಂದು ಬಳಗದವರನ್ನು, ಗುರು ಹಿರಿಯರನ್ನು ಆಶೀರ್ವದಿಸು. ನಾವು ನಿನ್ನ ಚಿತ್ತಕ್ಕನುಗುಣವಾಗಿ ಬದುಕಲು ಸಹಾಯ ಮಾಡು. ಎಲ್ಲವನ್ನು ಶ್ರೀ ಸದ್ಗುರು ದೇವರ ನಾಮದಲ್ಲಿ, ಬಸವಾದಿ ಶರಣರ ಪ್ರಮುಖರ ನಾಮದಲ್ಲಿ ಬೇಡುತ್ತೇವೆ. ಓಂ